ನಮಸ್ಕಾರ, ಬನ್ನಿ ಸ್ನೇಹಿತರೆ, ನಾವು ಇವತ್ತು ಬೇಸಿಕ್ ಮ್ಯಾಜಿಕ್ ಸ್ಪೋಕನ್ ಇಂಗ್ಲಿಷ್ ಡೇ 2ನ ಪ್ರಾಕ್ಟೀಸನ್ನು ಮಾಡೋಣ. ನಿನ್ನೆ ನಾವು ಇಂದಿನ ತರಗತಿಯಲ್ಲಿ ಸಬ್ಜೆಕ್ಟ್ಗಳನ್ನು ಕಲ್ತೀವಿ. ಐ, ವಿ, ಯು, ಈ, ಶಿ, ಇಟ್. ಐ ಅಂದರೆ ನಾನು, ವಿ ಅಂದರೆ ನಾವು, ದೇ ಅಂದರೆ ಅವರು, ಈ ಅಂದರೆ ಅವನು, ಶಿ ಅಂದರೆ ಅವಳು, ಇಟ್ ಅಂದರೆ ಇದು. ಈ ಥರದ್ದು ಕೆಲವೊಂದು ಸೆಂಟೆನ್ಸ್ಗಳನ್ನು ನೋಡಿದ್ದೀವಲ್ಲ. ಈಗ ಅತ್ಯಂತ ಸಿಂಪಲ್ ಆಗಿ ನಾವು ಮಾತನಾಡಬೇಕಾದ ಸಂದರ್ಭದಲ್ಲಿ ಸಣ್ಣದಾಗಿರ್ತಕ್ಕಂಥ ಸೆಂಟೆನ್ಸನ್ನು ಹೆಂಗೆ ಸ್ಟಾರ್ಟ್ ಮಾಡಬೇಕು ಇದನ್ನು ಕಲ್ತರೆ ಸಾಕು, ಟೋಟಲ್ ಆಗಿ ಇಂಗ್ಲೀಷೇ ಬರುತ್ತೆ. ಈ ಸ್ಟ್ರಕ್ಚರನ್ನು ತಿಳ್ಕೊಂಡ್ರೆ ಇದು ಬುನಾದಿ. ಈ ಬುನಾದಿಯನ್ನು ಅರ್ಥ ಮಾಡ್ಕೊಂಡ್ರೆ ಎಷ್ಟು ಬಿಲ್ಡಿಂಗ್ ಆದರೂ ಕಟ್ಬೋದು. ಅದೇ ರೀತಿ ಈ ವಾಕ್ಯ ರಚನೆಯನ್ನು ನೋಡೋಣ. ಸೆಂಟೆನ್ಸನ್ನು ಹೆಂಗೆ ಸ್ಟಾರ್ಟ್ ಮಾಡೋದು, ಹೆಂಗೆ ನಾವು ಬರೆಯೋದು ಅಥವಾ ಮಾತಾಡುವ ಸಂದರ್ಭದಲ್ಲಿ ಸಹಿತ ನಾವು ಸೆಂಟೆನ್ಸನ್ನು ಹೆಂಗೆ ಮಾಡ್ತೀವಿ ಅನ್ನೋದನ್ನು ನಾವು ನೋಡೋಣ. ಉದಾಹರಣೆಗೆ ಹೇಳ್ಬೇಕಾಗಿತ್ತಂದರೆ ವಾಕ್ಯ ರಚನೆ ಹೆಂಗೆ ಮಾಡೋದು, ಅದಕ್ಕೆ ನಾವು ಒಂದೇದು ನೋಡ್ತೀವಿ, ಸಬ್ಜೆಕ್ಟ್ ಅಂತ ನೋಡ್ತೀವಿ. ಸಬ್ಜೆಕ್ಟ್ ಅಂದ್ರೆ ಏನ್ರಿ, ನಿನ್ನೆ ನಾವು ಕಲ್ತೀವಿ ಸಬ್ಜೆಕ್ಟ್ಗಳು ಯಾವ್ಯಾವು ನೆನ್ಪು ಮಾಡ್ಕೊಡ್ರಿ ಒಂದ್ಸರಿ. ಇಲ್ಲೇ ಇದಾವೆ, ಐ, ವಿ, ಯು, ಈ, ಶಿ, ಇಟ್ ಇದೆ ಅಂದ್ರೆ. ವಿ ಅಂತ ಬರುತ್ತೆ. ಪ್ಲಸ್ ಅಂದ್ರೇನು, ಅದಕ್ಕೆ ಜೊತೆ ಸೇರಿಸೋದು ಅಂತ. ಒಂದು ಸೆಂಟೆನ್ಸನ್ನು ಮಾಡಬೇಕಾಗಿತ್ತಂದ್ರೆ ಫಸ್ಟ್ ಸಬ್ಜೆಕ್ಟ್ ಇರುತ್ತೆ, ಅದ್ರ ಜೊತೆಗೆ ವಿ ಅಂತ ಇರುತ್ತೆ. V1 ಅಂತ ನಾವು ಕರಿತೀವಿ. V1 ಅಂತಂದರೆ ಕ್ರಿಯಾಪದ ಒಂದು ಅಂತ. ಕ್ರಿಯಾಪದ ಅದರ ಜೊತೆಗೆ ಆಬ್ಜೆಕ್ಟ್ ಅಂತ. ಆಬ್ಜೆಕ್ಟ್ ಅಂದ್ರೆ ಏನಿಲ್ಲ, ಪ್ಲಸ್ ಆಬ್ಜೆಕ್ಟ್ ಅಂದ್ರೆ ನಾವು ಎಕ್ಸ್ಟ್ರಾ ಏನು ಕೆಲಸ ಮಾಡ್ತೀವಿ ಅದನ್ನು ತೋರಿಸೋದು, ಅದನ್ನು ಸೂಚಿಸ್ತಕ್ಕಂಥ ಒಂದು ಏನು ಉಳಿದ ಸೆಂಟೆನ್ಸ್ ಭಾಗ ಇರ್ತದಲ್ಲ. ಉದಾಹರಣೆಗೆ ಇಲ್ಲಿ ಬುಕ್ಸ್ ಅಂತಿದ್ದೇವೆ, ಇಮೇಲ್ಸ್ ಅಂತ, ಕ್ರಿಕೆಟ್ ಅಂತ, ಈ ಥರ ನಾವು ಏನು ಕೆಲಸ ಮಾಡ್ತೀವಿ ಅದರ ಕುರಿತಾಗಿ ಉಳಿದ ಭಾಗವನ್ನು ಹೇಳ್ತಕ್ಕಂಥದ್ದು ಆಬ್ಜೆಕ್ಟ್ ಅಂತ ಕರಿತೀವಿ. ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಈ ಸ್ಟ್ರಕ್ಚರನ್ನು ತಿಳ್ಕೊಂಡ್ರೆ ಸಾಕು, ನಾವು ಸರಳವಾಗಿ ಇಂಗ್ಲೀಷನ್ನು ನಾವು ಸೆಂಟೆನ್ಸ್ಗಳನ್ನು ಮಾಡ್ಬೋದು. ಇಂಗ್ಲೀಷನ್ನು ಸರಳವಾಗಿ ಸೆಂಟೆನ್ಸನ್ನು ಮಾಡ್ಬೋದು. ಉದಾಹರಣೆಗೆ ನೋಡ್ರಿ ಹೆಂಗೆ ಅಂತಂದರೆ, ನಾವು ನಿನ್ನೆ ಕಲ್ತೀವಿ ಸಬ್ಜೆಕ್ಟ್ಸ್ಗಳು ಯಾವ್ಯಾವು ಇಲ್ಲಿದ್ದಾವೆ. ಈಗ ನಾವು ವರ್ಬ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ವರ್ಬ್ಸ್ ಅಂದ್ರೆ ಏನಿಲ್ಲ, ಕ್ರಿಯಾಪದ ಅಂದ್ರೇನು, ಯಾವ ಕ್ರಿಯೆಯನ್ನು ಸೂಚಿಸ್ತಕ್ಕಂಥ ಪದವಿದೆಯೋ ಒಂದು ಕ್ರಿಯೆಯನ್ನು, ಇಟ್ ಡಿನೋಟ್ಸ್ ದ ಆಕ್ಷನ್ಸ್. ಯಾವುದೇ ಕೆಲಸ ಇರ್ಬೋದು. ಈಗ ನಾನು ಪಾಠ ಮಾಡ್ತಾ ಇದ್ದೀನಿ, ಇದು ಕೆಲಸ. ಆಡೋದು ಒಂದು ಕೆಲಸ, ಊಟ ಮಾಡೋದು ಒಂದು ಕೆಲಸ. ಈ ಥರ ಯಾವುದು ಕೆಲಸವನ್ನು ಸೂಚಿಸ್ತದೋ ಅಂತಹ ಶಬ್ದಗಳಿಗೆ ನಾವೇನಂತೀವಿ, ವರ್ಬ್ಸ್ ಅಂತ ಕರಿತೀವಿ. ಸಿಂಪಲ್ ವರ್ಬ್ಸ್ ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲಿ ಏನಿದೆ ಅಂತಂದರೆ, ಇಲ್ಲಿ ಲವ್ ಅಂತಿದೆ, ಪ್ರೀತಿ ಮಾಡೋದು ಅದೊಂದು ವರ್ಬ್. ಪ್ರೀತಿ ಮಾಡೋದು ಏನ್ರಿ, ಇದೊಂದು ಕೆಲಸ. ಪ್ರೀತಿ ಮಾಡೋದು ಒಂದು ವರ್ಬು. ರೈಟ್ ಅನ್ನೋದೇನ್ರಿ, ಬರವಣಿಗೆ, ಬರೀತಕ್ಕಂಥದ್ದು. ಪ್ಲೇ ಅಂತಂದರೆ ಆಟವಾಡೋದು, ಇದು ಒಂದು ವರ್ಬು. ಡ್ರಿಂಕ್ ಅಂದರೆ ಕುಡಿಯುವಂಥದ್ದು. ಇವನು ಲರ್ನ್ಸ್ ಅಂತ ಆಗ್ಬೇಕಿದು, ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಇದೆ, ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ ಇದೆ. ಈ ಲರ್ನ್ಸ್ ಅಂತ ಆಗ್ಬೇಕು. ಈ ಲರ್ನ್ಸ್ ಇಂಗ್ಲೀಷ್ ಅಂತ. ಈ ಲರ್ನ್ಸ್ ಅಂದರೆ ಅವನು ಇಂಗ್ಲೀಷ್ ಕಲಿಯುತ್ತಾನೆ. ಶಿ ಅಂದ್ರೇನು, ಅವಳು. ಹೆಲ್ಪ್ಸ್ ಅಂದ್ರೇನು, ಸಹಾಯ. ಅದರ್ಸ್, ಅವರು ಬೇರೆಯವರಿಗೆ ಸಹಾಯ ಮಾಡುತ್ತಾರೆ. ಈಗ ಇದು ಸಿಂಪಲ್ ಆಗಿರ್ತಕ್ಕಂಥದ್ದು. ನಾವು ಒಂದೊಂದೇ ಸೆಂಟೆನ್ಸನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಒಂದನೇದಾಗಿ ಸಬ್ಜೆಕ್ಟ್ ನೋಡಿದ್ರಿ, ವರ್ಬ್ ನೋಡಿದ್ರಿ, ಆಬ್ಜೆಕ್ಟ್ ನೋಡಿ. ಈಗ ಸೆಂಟೆನ್ಸ್ ಹೆಂಗೆ ಸ್ಟಾರ್ಟ್ ಮಾಡೋದು, ಸಿಂಪಲ್ ಆಗಿ ಐ ತಗೊಂಡ್ವಿ. ಐ ಅಂದ್ರೇನ್ರಿ, ನಾನು. ಅದ್ರ ಪಕ್ಕದಾಗಿ ವರ್ಬ್ ಯಾವುದಿದೆ, ಇಲ್ಲಿ ಲವ್ ಅಂತ ಇಟ್ಟಿದ್ದೀನಿ. ನೀವು ಬೇಕಾದ ಯಾವುದಾದ್ರೂ ತಗೋಬೋದು. ಈಗ ಸಬ್ಜೆಕ್ಟ್, ವರ್ಬು, ಆಬ್ಜೆಕ್ಟ್ ನೀವು ಏನಾದ್ರೂ ಯಾವ್ದ್ರ ಕುರಿತಾಗಿ ಮಾತಾಡ್ತೀರಿ, ಅವೇನೋ ಉಳಿದಿರ್ತಕ್ಕಂಥ ಸೆಂಟೆನ್ಸ್ ಏನಿರುತ್ತೆ ನಾವು ಆಬ್ಜೆಕ್ಟ್ ಅಂತ ನಾವು ಕರಿತೀವಿ. ಉದಾಹರಣೆಗೆ ಐ ಲವ್ ಬುಕ್ಸ್. ನಾನು ಏನನ್ನು ಪ್ರೀತಿ ಮಾಡ್ತೀನಿ, ಪುಸ್ತಕಗಳನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದಂಗೆ ಐ ಲವ್ ಬುಕ್ಸ್. ನೀವು ಸೆಂಟೆನ್ಸ್ ಮಾಡಬೇಕಾಗಿತ್ತಂದರೆ ನೀವು ಇಲ್ಲಿ ಮುಂದೆ ನೀವೇನಾದರೂ ಹಾಕ್ಕೋಬೋದು. ಐ ಲವ್ ಬುಕ್ಸ್ ಅಂತೈತೆ, ಐ ಲವ್ ಮೊಬೈಲ್ಸ್, ಐ ಲವ್ ಲ್ಯಾಪ್ಟಾಪ್ಸ್, ಐ ಲವ್ ಮೈ ಸಿಸ್ಟರ್, ಐ ಲವ್ ಮೈ ಮದರ್. ಈ ರೀತಿ ಸೆಂಟೆನ್ಸನ್ನು ಸಣ್ಣದಾಗಿ ಇದು ತಿಳ್ಕೋಬೇಕು. ಇದು ಮತ್ತು ಇದು ಸಬ್ಜೆಕ್ಟು ಮತ್ತು ವರ್ಬ್ಗಳು. ಆಬ್ಜೆಕ್ಟ್ ನಿಮ್ಗೆ ಇಷ್ಟ ಬಂದದ್ದು ಚೇಂಜ್ ಮಾಡ್ಬೋದು. ವರ್ಬನ್ನು ಗೊತ್ತಿರಬೇಕು ನಿಮಗೆ, ವರ್ಬ್ ಗೊತ್ತಿದ್ದರೆ ಸಾಕು. ನೆಕ್ಸ್ಟ್ ವಿ ಅಂತಿದೆ. ವಿ ಅಂದ್ರೆ ಏನ್ರಿ, ನಾವು. ವಿ ರೈಟ್ ಇಮೇಲ್ಸ್. ನಾವು ಇಮೇಲ್ಗಳನ್ನು ಬರೆಯುತ್ತೇವೆ. ವಿ ರೈಟ್ ಇಮೇಲ್ಸ್ ಅಂದರೆ ಇವೇನಪ್ಪ, ಈ ಸೆಂಟೆನ್ಸ್ಗಳು ಏನನ್ನು ಸೂಚಿಸ್ತದಂದರೆ ದಿನನಿತ್ಯ ಮಾಡ್ತಕ್ಕಂಥ ಕೆಲಸಗಳನ್ನು, ರೊಟೀನ್ ಕೆಲಸಗಳು, ದೈನಂದಿನ ಚಟುವಟಿಕೆಗಳನ್ನು ಸೂಚಿಸಲಿಕ್ಕೆ ಇವು ನಾನು ಅಲ್ಲಿಗೆ ಹೋಗ್ತೀನಿ, ಮಾಡ್ತೀನಿ, ಬೆಳಗ್ಗೆ ಹೇಳ್ತೀನಿ, ಈ ಥರ ಸೆಂಟೆನ್ಸ್ ಇರ್ತಾವಲ್ಲ, ಅದೇ ಥರದ್ದು ಸೆಂಟೆನ್ಸ್ಗಳು. ವಿ ರೈಟ್ ಇಮೇಲ್, ನಾವು ಇಮೇಲನ್ನು ಬರಿತೀವಿ ಅಂತ. ನೆಕ್ಸ್ಟ್ ಯು ಅಂತಂದರೆ ನೀನು ಅಥವಾ ನೀವು ಅಂತ ಕೂಡ ಅರ್ಥ ಆಗುತ್ತೆ. ಯು ಪ್ಲೇ ಕ್ರಿಕೆಟ್, ನೀನು ಕ್ರಿಕೆಟ್ ಆಡ್ತೀಯಾ ಅಂತ ಅರ್ಥ. ಯು ಪ್ಲೇ ಕ್ರಿಕೆಟ್ ಅಂದರೆ ನೀನು ಕ್ರಿಕೆಟ್ ಆಡ್ತೀಯಾ. ಯು ಪ್ಲೇ ಕ್ರಿಕೆಟ್, ನೀನು ಕ್ರಿಕೆಟ್ ಆಡ್ತೀಯಾ ಅಂತೇಳಿ ಹೇಳಿದಂಗೆ. ನೆಕ್ಸ್ಟ್ ಸೆಂಟೆನ್ಸನ್ನು ನೋಡೋಣ. ದೇ ಅಂತೈತೆ. ದೇ ಅಂದರೆ ಏನ್ರಿ, ಅವರು. ದೇ ಡ್ರಿಂಕ್
ಕಾಫಿ, ಅವರು ಕಾಫಿಯನ್ನು ಕುಡಿಯುತ್ತಾರೆ. ಏನಿಲ್ಲ, ದೇ ಅಂತ ಐತೆ, ಅದರ ಪಕ್ಕದಾಗ ನಾವು ವರ್ಬವನ್ನು ಹಚ್ಚಿದ್ವಿ, ಅದರ ಪಕ್ಕದಾಗ ಆಬ್ಜೆಕ್ಟ್ ಹಾಕಿದ್ವಿ, ಆಬ್ಜೆಕ್ಟ್ ಹಾಕಿದ್ವಿ, ಏನು ಬರುತ್ತೆ ಆಬ್ಜೆಕ್ಟ್ ಹಾಕಿದ್ವಿ. ನೆಕ್ಸ್ಟ್ ಹಿ ಅಂತಿದೆ, ಹಿ ಅಂದರೆ ಏನು ರೀ, ಅವನು, ಆಲ್ರೆಡಿ ಐತೆ ಅವನು ಪಕ್ಕದಾಗ ಏನು ಮಾಡಿದ್ವಿ, ಲರ್ನ್ಸ್ ಅಂತ ಹಾಕಿದ್ವಿ. ಯಾಕಂದರೆ ಈ ಶೀಟ್ ಬಂದಲ್ಲಿ ವರ್ಬ್ನ ಕೊನೆಯಲ್ಲಿ ಎಸ್ ಪ್ರತ್ಯಯವನ್ನು ಹಚ್ಬೇಕು, ಅದೊಂದು ನೆನ್ಪಿಟ್ಕೊಂಡ್ರೆ ಸಾಕು. ಯಾವಾಗ ಈ ಶೀಟ್ ಬಂದಾಗ, ಬೇರೆದಕ್ಕೆಲ್ಲ, ಈ ಶೀಟ್ ಬಂದಾಗ, ಈ 3 ಬಂದಾಗ ಮಾತ್ರ ನಾವು ಸ್ಪೆಷಲ್ ಆಗಿ ವರ್ಬ್ಗೆ ಎಸ್ ಅನ್ನು ಹಚ್ತೀವಿ. ಅದನ್ನು ನೆನ್ಪಿಟ್ಕೊಂಡಿರ್ಬೇಕು. ಈ ಲರ್ನ್ಸ್ ಇಂಗ್ಲೀಷ್, ಅವನು ಇಂಗ್ಲೀಷ್ ಕಲಿಯುತ್ತಾನೆ. ನೆಕ್ಸ್ಟ್ ಶಿ ಹೆಲ್ಪ್ಸ್ ಅದರ್ಸ್, ಆಕೆ ಬೇರೆಯವರಿಗೆ ಸಹಾಯ ಮಾಡುತ್ತಾಳೆ ಅಂತೇಳಿ ಅರ್ಥ. ಅವಳು ಬೇರೆಯವರಿಗೆ ಸಹಾಯ ಮಾಡುತ್ತಾಳೆ ಅಂತೇಳಿ ಅರ್ಥ. ನೆಕ್ಸ್ಟ್ ನೋಡೋದಾಯ್ತಂದರೆ ಇದು ಐ ಟಿ ಇಟ್ ಅಂತೇಳಿ ಏನಾಗ್ಬೇಕು ರೀ, ಅದು ಐ ಟಿ ಇಟ್ ಅಂತ ಆಗ್ಬೇಕು. ಇಟ್ ಅಂತಂದ್ರೆ ಏನು, ಐ ಟಿ ಇಟ್. ಇಟ್ ಅಂತಂದರೆ ಐ ಟಿ ಇಟ್ ಅಂದರೆ ಇದು, ಅಥವಾ ಇಟ್ ವರ್ಕ್ಸ್ ಫಾರ್ ಮೀ, ಇದು ನನಗಾಗಿ ಕೆಲಸ ಮಾಡುತ್ತದೆ. ಯಾವುದೋ ಮೊಬೈಲ್ಗಳು ಅವು ಇವು ನಮ್ಮ ಸಲುವಾಗಿ ಏನು ಕೆಲಸ ಮಾಡ್ತವೆ, ನಾವು ಅದಕ್ಕೆ ಇಟ್ ವರ್ಕ್ಸ್ ಫಾರ್ ಮೀ, ಇದು ನಮಗೆ ಸಹಾಯ ಮಾಡುತ್ತದೆ ಅಥವಾ ಇದು ನನಗಾಗಿ ಕೆಲಸ ಮಾಡುತ್ತದೆ ಅಂತ ಹೇಳಿದಂಗೆ. ಈ ಶಿ ಇಟ್ ಈ ಥರದ್ದು ಎಲ್ಲ ಬಳಸ್ಕೊಂಡು ಸಿಂಪಲ್ ಆಗಿರ್ತಕ್ಕಂಥ ಸಣ್ಣ ಸೆಂಟೆನ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ವಾಕ್ಯ ರಚನೆ, ಸೆಂಟೆನ್ಸ್ ಸ್ಟ್ರಕ್ಚರ್. ವಾಕ್ಯ ರಚನೆ ಏನಿರ್ಬೇಕು ರೀ, ಮೊದಲನೇದಾಗಿ ಸಬ್ಜೆಕ್ಟ್ ಇರಬೇಕು, ವರ್ಬ್ ಇರಬೇಕು, ಆಬ್ಜೆಕ್ಟ್ ಇರಬೇಕು. ಸಿಂಪಲಾಗಿ ಇಲ್ಲೇ ಸೆಂಟೆನ್ಸನ್ನು ಮಾಡಿಬಿಟ್ಟಿದ್ದೀವಿ, ಇಲ್ಲೇ ಆಲ್ರೆಡಿ ಇದ್ದಾವೆ. ನೀವು ಇದನ್ನು ಒಂದು ಸ್ಕ್ರೀನ್ಶಾಟ್ ತೆಕ್ಕೊಳ್ರಿ, ಇದೇ ರೀತಿ ನೀವು ಕಾಪಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಷ್ಟೇ, ಏನಿಲ್ಲ ಇಮಿಟೇಷನ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಇದೇ ರೀತಿ ನೀವು ಒಂದು ಇಷ್ಟು ಬರ್ತೆಗಿರಿ ಇಂಗ್ಲೀಷ್ ಮಾತನಾಡಲಿಕ್ಕೆ, ಎಲ್ಲದಕ್ಕೂ ಇದೇ ರೀತಿ ಬಳಸ್ತಾ ಹೋದ್ರೆ ಸಾಕು, ಅರ್ಧ ಇಂಗ್ಲೀಷೇ ಬಂದು ಬಿಡುತ್ತೆ. ದಯಮಾಡಿ ಇದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ದ ಬೇಸಿಕ್ ಮ್ಯಾಜಿಕ್ ಸ್ಪೋಕನ್ ಇಂಗ್ಲೀಷ್ ಡೇ 3ಯಲ್ಲಿ ಮತ್ತೆ ಪ್ರಾಕ್ಟೀಸ್ ಮಾಡಿ. ಅದ್ರ ಜೊತೆಗೆ ಸ್ವಲ್ಪ ಕಾಮೆಂಟಲ್ಲಿ ನೀವು ಏನೇನು ಪ್ರಾಕ್ಟೀಸ್ ಮಾಡಿದರೆ ಆ ಸೆಂಟೆನ್ಸನ್ನು 1-2-3 ಕಾಮೆಂಟನ್ನು ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.